ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ, ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಮತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇದೊಂದು ಮದುವೆಗೆ ಅಂತ ಬಂದಿದ್ದು. ಈ ಬ್ಲಾಗಲ್ಲಿ ನಾನು ಬಂದಿರೋ ಮದುವೆಗೆ ಎಲ್ಲಿ ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಸೊ ನಾವು ಬಂದಿದ್ದು ಭದ್ರಾವತಿಗೆ. ಭದ್ರಾವತಿಲಿ ಮದುವೆ ಇರೋದ್ರಿಂದ ನಾನು ನನ್ನ ತಂಗಿ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು, ಫ್ಯಾಮಿಲಿ ಯಾರೂ ಬರಲಿಲ್ಲ, ಊರ ಕಡೆಯಿಂದ ಬಂದಿರು. ಸೊ ಬೆಂಗಳೂರಿಂದ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಹೋಗಿದ್ದು. ಹೇಗೋ ಬಸ್ ಫ್ರೀ ಅಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ದು ಹೋಗೋಣ ಅಂತ. ಬಟ್ ಬಸ್ಸು ಅಂತೂ ಸಿಕ್ಕಾಬಟ್ಟೆ ರಶ್ಶು. ಅಂದರೆ ಬಸ್ ನಾವು ಚೇಂಜ್ ಮಾಡೋಂಗಿರಲಿಲ್ಲ, ಈಗ ಒಂದೇ ಬಸ್ ಅಲ್ವಾ ಅಂತ ಹೇಳ್ಬಿಟ್ಟು ಫೈನಲಿ ಬಂದು. ಬಸ್ ರಶ್ ಇರೋದ್ರಿಂದ ತುಂಬ ಕಷ್ಟ ಆಯಿತು, ಎಲ್ಲಿ ನೋಡಿದ್ರೂ ಜನನೇ. ಸೊ ಆಲ್ಮೋಸ್ಟ್ ರಿಸೆಪ್ಷನ್ ಕೂಡ ಶುರು ಆಗಿತ್ತು. ಆರಾಮಾಗಿ ಬಂದು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೇಗೋ ಅಲ್ಲೇ ಸ್ಟೇ ಆಗೋದಂತ ಹೇಳ್ಬಿಟ್ಟು ನಾವು ಬೇರೆ ಎಲ್ಲೂ ರೂಮ್ಗೆಲ್ಲೂ ಹೋಗಲಿಲ್ಲ, ಅಲ್ಲೇ ಸ್ಟೇ ಮಾಡೋದು. ಊರ ಕಡೆಯಿಂದ ಎಲ್ಲ ಬಂದಿದ್ದರು. ಹಾಗೆ ಮದುವೆ ಮನೆಯವ್ರನ್ನೆಲ್ಲ ಒಂದು ರೌಂಡ್ ಮಾತಾಡಿಸಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡ್ತಾಯಿದ್ದೋ. ಹಾಗೆ ನಮ್ಮ ಚಿಟ್ಟೆನೂ ಕೂಡ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಅವಳಂತೂ ಫ್ರಾಕ್ ಹಾಕೊಂಡ್ರೆ ಹಾಕೊಳ್ಳೇ ಇಲ್ಲ. ನೀವು ನೋಡ್ತಿದ್ದೀರಾ, ನೈಟ್ ಡ್ರೆಸ್ಸಲ್ಲಿದ್ದಾಳೆ. ರಿಸೆಪ್ಷನ್ಗೆ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡಿರೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಳಿಗೇನೋ ಫ್ರಾಕು ಆ ಥರ ಎಲ್ಲ ಗೌನ್ ಅಂತ ಅಂದರೆ ಅವಳಿಗೊಂಥರ ಇರಿಟೇಟ್ ಆಗಿಬಿಡುತ್ತೆ. ಈ ಥರ ಪ್ಯಾಂಟು ಶರ್ಟ್ ಇದ್ದರೆ ಅವಳಿಗೆ ಕಂಫರ್ಟ್ ಆಗೋ ಥರ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ಕನ್ವಿನ್ಸ್ ಮಾಡಿದ್ದಕ್ಕೆ ಒಂದು ಗೌನ್ ಅಂತ ಹಾಕ್ಕೊಂಡ್ಳು. ಬಟ್ ಅದು ತುಂಬ ಹೊತ್ತೇನು ನಿಲ್ಲಿಲ್ಲ, ಒಂದು 10-15 ಮಿನಿಟ್ಸ್ ಹಾಕ್ಕೊಂಡ್ಳು. ಮತ್ತು ಇನ್ನೇನು ಸ್ಟೇಜ್ಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಇರಿಟೇಟಾಗಿ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಬೋದು. ಸೊ ಗಂಡು ಹೆಣ್ಣು ವಿಶ್ ಮಾಡಿಬಿಟ್ಟು ನಾವು ಊಟ ಮುಗಿಸ್ಕೊಂಡು ರೂಮ್ಗೆ ಹೋದೋ. ನಮ್ಮಪ್ಪ 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 ಸೊ ನಮ್ಮ ಚಿಟ್ಟೆ ಸಿಕ್ಕಿ ತುಂಬ ದಿನ ಆಗಿತ್ತು. ಅವಳ ಜೊತೆ ನೈಟ್ ಆರಾಮಾಗಿ ಮಜಾ ಮಾಡಿ ಬೆಳಿಗ್ಗೆ ಮುಹೂರ್ತಕ್ಕೆ ಅಂತ ಹೇಳಿಬಿಟ್ಟು ಬೇಗ ರೆಡಿ ಆದೋ. ಸೊ ರೆಡಿ ಆದಮೇಲೆ ಮುಹೂರ್ತ ಇದ್ದಿದ್ದು ಲೇಟು, ಅಂದರೆ 11:15 ಮುಹೂರ್ತ. ಸೊ ಅಷ್ಟರೊಳಗಡೆ ನಾವು ಲೈಟಾಗಿ ಟಿಫನ್ ಮಾಡ್ಕೊಂಬಿಟ್ಟು, ಟಿಫನ್ಗೆ ಇಡ್ಲಿ ವಡೆ ಹಾಗೆ ಕೇಸರಿ ಬಾತ್ ಮಾಡಿದರು. ಶಾಸ್ತ್ರಗಳೆಲ್ಲ ಶುರು ಮಾಡಿದ್ರು, ಒಂದೊಂದಾಗಿ ನಿಧಾನವಾಗಿ ಮಾಡ್ಕೋತಾ ಇದ್ರು. ಮುಹೂರ್ತ 11:15 ಇರೋದ್ರಿಂದ ಆರಾಮಾಗಿ ಎಲ್ಲ ನಡೀತಾ ಇತ್ತು. ಬಟ್ ನಮಗೆ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತುಂಬ ಹೊತ್ತು ವೆಯ್ಟ್ ಮಾಡಲಿಲ್ಲ, ಮುಹೂರ್ತವರೆಗೂ ಇರೋಕ್ಕಾಗಲಿಲ್ಲ. ಸೊ ಹಾಗೆ ಹುಡುಗಿನ ಮಾತಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ಹೊರಟ್ವಿ. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆ ಬೆಂಗಳೂರಿಗೆ ನನ್ನ ತಂಗಿ ಅವಳ ಮಗಳನ್ನೂ ಕರ್ಕೋತಿದ್ಲು. ಸೊ ಚಿಟ್ಟೆನೂ ಕರ್ಕೊಂಡು ನಾವೆಲ್ಲ ಬಸ್ ಹತ್ತಿ ಫೈನಲಿ ಬೆಂಗಳೂರಿಗೆ ರೀಚ್ ಆದೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.